ಆರ್ ಆ್ಯಕ್ಚುಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಬಟ್ ಇದು ಮಾಮೂಲಿ ಟ್ರಿಪ್ ಥರ ಅಲ್ಲ, ಇಟ್ಸ್ ಗೋಣ ಬಿ ಅ ವೆರಿ ಸ್ಪಿರಿಚುವಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಈಗ ನಾವು ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ಇಲ್ಲಿ ಒಂದು ಕಾಟೇಜ್ ಸಿಕ್ಕಿದೆ. ಇಲ್ಲಿ ನೋಡಿ ಪಿಕಾಕ್ಸ್ ಇದೆ ಇಲ್ಲಿ. ನಾವು ಅದ್ರ ಮಧ್ಯದಲ್ಲೇ ಓಡಾಡ್ತಾ ಇದ್ದೀವಿ. ಅದಕ್ಕೆ ಹೆದರಿಕೆನೂ ಆಗ್ತಾ ಇಲ್ಲ. ನಮ್ಮ ಪಕ್ಕದಲ್ಲೇ ಓಡಾಡ್ತಾ ಇದೆ. ಒನ್ ಡೇಗೆ ಬರಬೇಡಿ ದಯವಿಟ್ಟು. ಅಟ್ಲೀಸ್ಟ್ 2 days ನೀವು ಬರಲೇಬೇಕು, ಇಲ್ಲಾಂದರೆ ಟೈಮ್ ಸಾಲಲ್ಲ. ಇಟ್ಸ್ ವೆರಿ ಬಿಗ್ ಪ್ಲೇಸ್, ತುಂಬ ಇದೆ ನೋಡೋಕ್ಕಿಲ್ಲಿ. ಹೆಲೋ, ಹಾಯ್, ಗುಡ್ ಮಾರ್ನಿಂಗ್. ಫ್ರೆಶ್ ಆ್ಯಂಡ್ ಅರ್ಲಿ ಮಾರ್ನಿಂಗ್. ಸೊ ನನ್ನ ಜೊತೆಗೆ ನಮ್ಮ ಜೆ ಎ ವಾಣಿಶ್ರೀ ಮ್ಯಾಮ್ ಅವರಿದ್ದಾರೆ. ಆ್ಯಂಡ್ ನಾವು ನಮ್ಮ ಮಾರ್ನಿಂಗ್ ಕಾಫಿನ ಇವತ್ತು ಸ್ಟಾರ್ಬಕ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆ್ಯಕ್ಚುಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಬಟ್ ಇದು ಮಾಮೂಲಿ ಟ್ರಿಪ್ ಥರ ಅಲ್ಲ, ಇಟ್ಸ್ ಗೋಣ ಬಿ ಅ ವೆರಿ ಸ್ಪಿರಿಚುವಲ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಮ್ಯಾಮ್, ನೀವೇ ಹೇಳ್ಬಿಡಿ. we are on the way to Coimbatore. Coimbatore is famous ಅಂತ ಗೊತ್ತು, ಈಶಾ ಫೌಂಡೇಶನ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಬೇಕು, ಒಳ್ಳೆ ಎಕ್ಸ್ಪೀರಿಯನ್ಸು, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಸೊ ಆಲ್ ಟುಗೆದರ್ ಅಲ್ಲ. ಎಸ್, ಆ್ಯಕ್ಚುಲಿ ನನಗೆ ನಾನು ಫಸ್ಟ್ ಟೈಮ್ ಹೋಗೇ ಇಲ್ಲ. ನಾನು ಯಾವತ್ತು ಈಶಾ ಫೌಂಡೇಶನ್ ಬಗ್ಗೆ ತುಂಬ ಕೇಳಿದ್ದೀನಿ. ತುಂಬ ಜನ ಒಳ್ಳೊಳ್ಳೆದನ್ನು ಹೇಳಿದ್ದಾರೆ ಈಶಾ ಫೌಂಡೇಶನ್ ಬಗ್ಗೆ. ಅಫ್ಕೋರ್ಸ್ ನಮ್ಮೆಲ್ರಿಗೂ ಸದ್ಗುರುಜಿ ಅವರು ಗೊತ್ತಿದ್ದಾರೆ, ಅವ್ರ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಟು ಎಕ್ಸ್ಪೀರಿಯನ್ಸ್ ಇಟ್ ಟು ಅವರ್ ಸೆಲ್ಫ್ಸ್ ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಥಿಂಗ್. ಸೊ ನೋಡೇ ಬಿಡೋಣ ಈಶಾ ಫೌಂಡೇಶನ್ ಯಾವ ಥರ ಇರುತ್ತೆ ಆ್ಯಂಡ್ ವಾಟ್ ಇಟ್ ಈಸ್ ಆಲ್ ಅಬೌಟ್ ಅಂತ. ನನಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಅ ಯೋಗ ಸೆಂಟರ್. ಯೋಗ ಅಲ್ಲಿ ತುಂಬ ಫೇಮಸ್ಸು. ಆ್ಯಂಡ್ ಶಿವಲಿಂಗ ಎಲ್ಲ ಇದೆ. ಅದು ಮರ್ಕ್ಯುರಿಯಲ್ಲಿ ಮಾಡಿರೋ ಒಂದು ಶಿವಲಿಂಗ ಇದೆ. ದರ್ ಸೋ ಮೆನಿ ಥಿಂಗ್ಸ್. ಆ್ಯಕ್ಚುಲಿ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಬಟ್ ರೈಟ್ ನಾವು ವೇರ್ ಆನ್ ದ ವೇ ಟು ಕೊಯಂಬತ್ತೂರ್. ಆ್ಯಂಡ್ ಇವಾಗ ನಾವು ಸದ್ಯಕ್ಕೆ ಹೊಸೂರಲ್ಲಿದ್ದೀವಿ. ಸೊ ವಿಲ್ ಸಿ ಫ್ರಮ್ ಹಿಯರ್. ಸೊ ಇಲ್ಲಿ 2 ಥರ ಚಟ್ನಿ ಕೊಟ್ಟಿದ್ದಾರೆ. ಯಾವ ಚಟ್ನಿ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಅದು ಒಂದು ಖಾರ ಚಟ್ನಿ ಇದೆ, ಇನ್ನೊಂದು ತೆಂಗಿನಕಾಯಿ ಚಟ್ನಿ ಇದೆ. ಆ್ಯಂಡ್ ದ ಸಾಂಬಾರ್ ಇಸ್ ವೆರಿ ಗುಡ್. ಸೊ ನಾವು ತಮಿಳ್ನಾಡಿಗೆ ಬಂದು ಪೊಂಗಲ್ ತಿಂದಿಲ್ಲ ಅಂದರೆ ಹೆಂಗಪ್ಪ. ಪೊಂಗಲ್ ಎಲ್ಲ ಖಾಲಿ ಆ್ಯಕ್ಚುಲಿ ತಿಂದು ಎಲ್ಲ ಮುಗ್ಸಾಕ್ಬಿಟ್ಟಿದ್ದೀವಿ. ಫಿಲ್ಟರ್ ಕಾಫಿ. ಸೊ ಇನ್ನೊಂದು ಸ್ಪೆಷಾಲಿಟಿ ಆಬ್ವಿಯಸ್ಲಿ ಫಿಲ್ಟರ್ ಕಾಫಿ. ಸೊ ಇದನ್ನು ಟ್ರೈ ಮಾಡಬೇಡ. ಹೆಂಗಿದೆ ಮ್ಯಾಮ್, ನೀವು ಆಲ್ರೆಡಿ ಕುಡಿತಾ ಇದ್ದೀರಾ? ಚೆನ್ನಾಗಿದೆ. ವೆರಿ ಸ್ಟ್ರಾಂಗ್ ಆ್ಯಂಡ್ ವೆರಿ ನೈಸ್. ಹಾಯ್, Namaskaram. Namaskaram. What's your good name? Prachi. How long have you been volunteering here? About 3 years now. 3 years now? Yeah. How is it like in Isha? It's amazing. It's a real blessing to be here. Okay. Having been here for so long, it's incredible actually. Okay. What are your recommendations and what can we experience here according to you? The thing to experience here is Dhyanalinga. Okay. It's a very meditative space. Okay. And it's sure to zonk you. Okay. So Wonderful. do go to the Dhyanalinga temple. Looking forward. So how long has it been since you're volunteering here at Isha? I'm here for a course called Sadhanapada. It's for 7 to 9 months. Okay. So yeah, I'll be here till March. What is the course all about? They basically teach us free Hatha Yoga practices. You get to stay here for like visit Dhyanalinga, be in the temple area. Okay. Yeah, Where are you from? Mumbai. Oh, okay. Okay. What made you come here and what was your motivation to come here? I'm an actor just like you. I work in Mumbai, so because of my like schedule and everything else in Mumbai,
I thought, okay. You're an artist as well? Yeah, Wow, exactly. wonderful. Okay, good to know. Okay. So, what do you think is the best part about Isha, and what can we experience? What can we look forward to? The best part about Isha is Isha in collective, because it's not just Dhyan Linga or visiting Devi temple. It's being here and soaking the space up as much as you can, like meditating here, visiting temples, having food at Diksha Hall, the Sattvic food. And actually, there's much more. Like for me, it's volunteering as well. So yeah, there's too much. Like there's so many things, but you have to Okay. stay here for a long time. ಹೆಲ್ಲೋ. ಸೊ ಫೈನಲಿ ನಾವು ಈಶಾ ತಲುಪಿದ್ದೀವಿ ಆ್ಯಂಡ್ ನಮ್ಮ ವೆಲ್ಕಮ್ ತುಂಬ ವಾರ್ಮ್ ವೆಲ್ಕಮ್ ಸಿಕ್ತು. ಎಲ್ಲರೂ ನಮಸ್ಕಾರಮಿಂದ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ನೋಡಿದ್ರಲ್ಲ, ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡಿದ್ದು ವಾಲಂಟಿಯರ್ಸು. ಆ್ಯಂಡ್ ಒಬ್ಬರು ಆರ್ಟಿಸ್ಟ್ ಕೂಡ ನಮ್ಮ ಜೊತೆಗಿದ್ದರು. ಅವರು ಮುಂಬೈಯಿಂದ ಬಂದಿರೋದಂತೆ. ಅವ್ರ ಹೆಸರು ಆಕರ್ಷಣ್ ಅಂತ. ಆ್ಯಂಡ್ ಅವ್ರು ಆರ್ಟಿಸ್ಟ್ ಆಗಿ ಇಲ್ಲಿ ಒಂದು ಕೋರ್ಸ್ ಮುಗ್ಸೋಕ್ಕೆ ಅವ್ರು ಬಂದಿದ್ದಾರೆ. ಅಂದರೆ ಬೇಸಿಕ್ಲಿ ಯೋಗ ಪ್ರಾಕ್ಟೀಸಸ್, ಮೆಡಿಟೇಷನ್ ಆ ಕೋರ್ಸ್ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ. ಇಟ್ಸ್ ವಂಡರ್ಫುಲ್. ಯು ಮೀಟ್ ಆಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಆ ವೈಬೇ ಒಂಥರ ಬೇರೆ ಥರ ಇದೆ ಇಲ್ಲಿ. ಸೊ ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ವಾತಾವರಣ ಇಲ್ಲಿ? ತುಂಬ ಚೆನ್ನಾಗಿದೆ. ಇದನ್ನ ಹೇಳಿ ಪ್ರಯೋಜನ ಎಲ್ಲ, ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ 2 ದಿನ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಅದು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಏನೇನು ನೋಡ್ತೀವಿ ಇಲ್ಲಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ಓಕೆ, ಹಾಗೆ ತೋರಿಸ್ತಾ ಹೋಗ್ತೀವಿ, ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಜಾಗನ ತೋರಿಸ್ತಾ ಹೋಗ್ತೀವಿ. ಸೊ ಫೈನಲಿ ವಿ ಆರ್ ಹಿಯರ್. ಸೊ ಈಗ ನಾವು ನಮ್ಮ ಸ್ಟೇಗೆ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ಇಲ್ಲಿ ಒಂದು ಕಾಟೇಜ್ ಸಿಕ್ಕಿದೆ, ಆಲಯಂ ಕಾಟೇಜ್ ಅಂತ. ಸೊ ಇಲ್ಲಿ ನಮ್ಮ ಸ್ಟೇ ಇರುತ್ತೆ. ಸೊ ನಮ್ಮ ವಾಲಂಟಿಯರ್ ನಮಗೆ ಹೆಲ್ಪ್ ಮಾಡಿ ನಮ್ಮ ಲಗೇಜ್ ಎಲ್ಲ ತೊಗೊಂಬರ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ವೆರಿ ಪೀಸ್ಫುಲ್ ಆ್ಯಕ್ಚುಲಿ. ನನಗೆ ವಿಡಿಯೋದಲ್ಲಿ ಮಾತಾಡೋಕ್ಕೂ ಭಯ ಆಗ್ತಾ ಇದೆ. ಸೋ ಪೀಸ್ಫುಲ್. ಆ್ಯಂಡ್ ಇಲ್ಲಿ ವೈಬ್ಸೇ ಅಷ್ಟು ಚೆನ್ನಾಗಿದೆ, ನೋಡ್ಬೋದು. ಇಲ್ಲಿ ಊಟಕ್ಕೆ ಸಾತ್ವಿಕ್ ಫುಡ್ ಮಾತ್ರ ಕೊಡೋದು. ಸಾತ್ವಿಕ್ ಅಂದರೆ ನೋ ಆನಿಯನ್, ನೋ ಗಾರ್ಲಿಕ್, ಆ್ಯಂಡ್ ತುಂಬ ಖಾರ, ಉಪ್ಪು ಅದೆಲ್ಲ ಏನೂ ಇರೋದಿಲ್ಲ. ಸಪ್ಪೇನೂ ಅನ್ನೋಕ್ಕಾಗ ಸಾತ್ವಿಕ್ ಫುಡ್ ಅಂತ ಹೇಳ್ಬೋದು ಅಷ್ಟೇ. It's called Kal Bhairav Karma. ಹಾಂ, So when somebody departs, Uh-huh. they tie their energies here Okay. outside the temple. ಓಕೆ. Yeah, ಓ, they have been tied over here. the black one. Ah. Yeah. And the red one ಹಾಂ, are basically, sorry, the red one is Kal Bhairav. Sorry. Okay. I did said that wrong. Ah. The red one is Kal Bhairav, and the black one, there's a. You saw the mountains, the Velangri mountains. Like it's surrounded by Isha is surrounded by the Velangri mountains. So these black cloths are basically, they give us a Shivanga sadhana in which we go on a trek to the temple, like Okay. to there's a 7th hill here. We Okay. go there. ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಇದು ಸೂರ್ಯಕುಂಡ. ಇಲ್ಲಿ ಬರೀ ಗಂಡಸರಿಗೆ ಮಾತ್ರ ಸ್ನಾನ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ 3 ಲಿಂಗಗಳಿದೆ. ರಸ್ಲಿಂಗ ಅಂತ, ಅದು ಫುಲ್ ಮರ್ಕ್ಯೂರಿಯಲ್ಲೇ ಮಾಡಿರುವಂಥದ್ದು. ಸೊ ಇಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಅಂದರೆ ಏನಂತಾರೆ, ನಮ್ಮ ಎಲ್ಲ ಇದು ಹೋಗ್ಬಿಟ್ಟು ಎನರ್ಜಿಗೆ ಎಲ್ಲ ಎನರ್ಜಿಗಳನ್ನ ಗೇನ್ ಮಾಡ್ಬೋದು. ನಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತೆ, ಮತ್ತು ನಾವಿನ್ನೂ ಕಾಮ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದೇ ಥರ ಇನ್ನೊಂದು ಜಾಗ ಇದೆ, ಅದು ಬಂದು ಚಂದ್ರಕುಂಡ ಅಂತ. ಅದು ಟೆಂಪಲ್ ಹಿಂದ್ಗಡೆ ಇದೆ. ಅಲ್ಲಿ ಬರೀ ಲೇಡೀಸಿಗೆ ಮಾತ್ರ ಅಲೌ ಮಾಡ್ತಾರೆ. ಅವರು ಅಲ್ಲಿ ಸ್ನಾನ ಮಾಡಿಬಿಟ್ಟು ದೇವಸ್ಥಾನನ ವಿಸಿಟ್ ಮಾಡ್ಬೋದು. ಹಾಗೆ ಈ ನಂದಿ ಬಂದು ಒಂದು ಕಾಲು ರೆಸ್ಟಿಂಗ್ ಪೊಸಿಷನಲ್ಲಿದೆ, ಇನ್ನೊಂದು ಅಲರ್ಟ್ ಆಗಿದೆ. ಸೊ ಮೆಡಿಟೇಷನ್ ಮಾಡುವಾಗ ನಾವು ಇದೇ ಥರ ಅಂದರೆ ಫುಲ್ ನಮ್ಮ ಮೈಂಡು ಮತ್ತು ಸೋಲ್ ಎಲ್ಲನೂ ರೆಸ್ಟ್ ಮಾಡಿ ನಮ್ಮ ಇದು ಮಾತ್ರ ಅಲರ್ಟ್ ಪೊಸಿಷನಲ್ಲಿ ಇಟ್ಕೊಳ್ಬೇಕು. ಬ್ರೈನು ಮತ್ತು ನಮ್ಮ ಯೋಚನೆಗಳು ಎಲ್ಲ ಪಾಸಿಟಿವ್ ಥಿಂಕಿಂಗಲ್ಲೇ ಇರಬೇಕು ಅಂತ ಇದು ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಸಿಕ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 3 ಶಿವ ಇದೆ ಅಂತ ಹೇಳ್ತಾ ಇಲ್ಲ ಅವರು. 3 ಡಿಫ್ರೆಂಟ್ ಫಾರ್ಮ್ಸ್, ಅಂದರೆ 3 ಏನಂತಾರೆ, ಒಂದು ಹ್ಯಾಪಿನೆಸ್ ಇರ್ಬೋದು, ಅಥವಾ ಒಂದು ಕಾಮ್ನೆಸ್, ಸ್ಟಿಲ್ನೆಸ್ ಇರ್ಬೋದು, ಶಾಂತತೆ. ಫಸ್ಟ್ ಒನ್ನು ಈ ಕಡೆಯಿಂದ ರೈಟ್ ಸೈಡಿಂದ ಫಸ್ಟ್ ಒನ್ನು ರುದ್ರ, ಅಂದರೆ ರೌದ್ರವಾಗಿರುವಂಥ ಒಂದು ಶಿವ. ಓಕೆ. ಆ್ಯಂಡ್ ಮಧ್ಯದಲ್ಲಿ ಬಂದರೆ ಸದಾಶಿವ, ಅಂದರೆ ನಮ್ಮ ಒಳಗಡೆ ಇರೋ ಒಂದು ಶಾಂತತೆ, ಒಂದು ಮುಗ್ಧತೆ ಇರ್ಬೋದು, ಆ ಥರ ಸದಾಶಿವಂಗೆ ಕಂಪ್ಯಾರಿಸನ್ ಇರುತ್ತೆ. ಅದಾದಮೇಲೆ
ಯಾವುದು The last one. the last one Hara is Hara. basically the happy and joyous child. ಹಾ, Like ಸೊ ಲಾಸ್ಟ್ ಒನ್ ಬಂದು ಹರ. ಹರ ಅಂದರೆ ಹ್ಯಾಪಿ ಜಾಯ್, ಅಂದರೆ ನಮಗೆ ಸುಖ ಖುಷಿ ಆ ಥರ. ಸೊ ಮೂರೂ ನಮ್ಮ ಒಳಗಡೆ ಇರುತ್ತೆ. ಅಂದರೆ ರುದ್ರ ಅಂದರೆ ನಾವು ಜೋರಾಗಿ ಕಿರ್ಚ್ಕೊಳ್ಳೋದು ಆ ಥರದ್ದಲ್ಲ. ರುದ್ರ ಅಂದರೆ ನಾವು ತುಂಬ ಇಂಟೆನ್ಸ್ ಆಗಿ ಏನಾದರೂ ಫೀಲ್ ಮಾಡಿ ತುಂಬ ಅದಕ್ಕೆ ಫೋರ್ಸ್ ಆಗಿ ಹಾಕಿದ್ರೆ ಅದು ರೌದ್ರನೂ ಆಗುತ್ತೆ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಮೂರೂ ನಮ್ಮ ಒಳಗಡೆ ಇರ್ತಾರೆ ಅಂತ ಅವ್ರು ಹೇಳಿದ್ರು. So much Akarshan for showing us around and for giving us so much information and ಎಷ್ಟೊಂದು ನಮಗೆ ಗೊತ್ತೇ ಇರಲಿಲ್ಲ ಅಲ್ವಾ ಮ್ಯಾಮ್? He's always with such a great smile. ಅಲ್ವಾ? Like I'm just feeling shy. You know, no, you have a compliment. Can I say something? Okay. Ma'am here, she said that you look like Krishna. What? That's too much, but okay, I'll take it as a compliment. But that's See, she agrees here. Yeah, You used to see that ZTV. Yeah, He looks like Krishna, but he has a curly hair. This guy doesn't. oh, have he's curly. my friend actually. Ah, Yeah, the guy with the grey eye. Yeah, he's my friend. Yeah. he looks exactly that. But thank you so much. We had a great time and we explored a lot of things today. Yeah, and I'll see you tomorrow. I'll see you tomorrow again. Yes. Thank you, Akarshan. Namaskar. Thank you. Thank you. Thank you. ಈಗ ನಾವೆಲ್ಲ ಕಡೆ ಹೋಗ್ಬಿಟ್ಟು ಬಂದ್ವಿ. ಆವಾಗಲೇ ರೂಮ್ ಟೂರ್ ಮಾಡೋಕ್ಕೆ ಮರ್ತೋಗಿದ್ದೆ. ಸೊ ನಾವು ಉಳ್ಕೊಂಡಿರೋ ಒಂದು ಜಾಗದಲ್ಲಿ ಆಲಯಂ ಕಾಟೇಜ್ ಅಂತ ಅದರದ್ದು ರೂಮ್ ಟೂರ್ ತೋರಿಸ್ತೀನಿ. ಕಮ್. ಸೊ ಇದು ಎಂಟ್ರೆನ್ಸ್ ಆಫ್ ದ ರೂಮ್. ಬೇರೆ ಬೇರೆ ಕಾಟೇಜಸ್ ಇದೆ. ನಾವು ಆಲಯಂ ಕಾಟೇಜ್ ಅಲ್ಲಿ ಸ್ಟೇ ಆಗಿದ್ದೀವಿ. ಸೊ ವುಡನ್ ಡೋರ್ ಇದೆ. ಓಕೆ, ಆ್ಯಂಡ್ ದಿಸ್ ಇಸ್ ಆರ್ ರೂಮ್. ವೆರಿ ಕಂಫರ್ಟಬಲ್ ಬೆಡ್ಸ್, ಅಂದರೆ ಕ್ಯೂಟ್ ಸ್ಮಾಲ್ ಕೋಝಿ ಆ ಥರ ಇದೆ. ಓಕೆ, ಇಲ್ಲೊಂದು ಟೇಬಲು ಚೇರ್ ಇಟ್ಟಿದ್ದಾರೆ. ಆಬ್ವಿಯಸ್ಲಿ ಟಿ ವಿ ಇಲ್ಲ. ಇಸ್ ಅ ಬ್ಯೂಟಿಫುಲ್ ಇದು ಭೈರವಿದು ಮತ್ತು ಏನೋ ಪೇಂಟಿಂಗ್ ಇಟ್ಟಿದ್ದಾರೆ ಇಲ್ಲಿ. ನೈಸ್, ಇಟ್ಸ್ ಅ ನೈಸ್ ಪೇಂಟಿಂಗ್ ಆಲ್ಸೋ. ಚೆನ್ನಾಗಿದೆ. ಎ ಸಿ ಇದೆ, ಫ್ಯಾನು ಇದೆ, ಟಿ ವಿ ಒಂದಿಲ್ಲ. ಇಲ್ಲೊಂದು ಡೆಸ್ಕ್ ಇಟ್ಟಿದ್ದಾರೆ. ಐ ಮೀನ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ. ದೇರ್ ಆರ್ ಸಮ್ ಡ್ರಾಸ್ ಹಿಯರ್. ಓಕೆ, ಐ ಥಿಂಕ್ ದಿಸ್ ಇಸ್ ಕಾಪರ್ ಅಲ್ವಾ? ಕಾಪರ್ ಜಗ್ ಇಟ್ಟಿದ್ದಾರೆ ವಿತ್ 2 glasses. ದಸ್ ಅ ನೈಸ್ ಕ್ಯೂಟ್ ಮಿರರ್ ಆಲ್ಸೋ. ಇಲ್ಲಿ ಒಂದು ಸೆಕ್ಷನ್ ಇಟ್ಟಿದ್ದಾರೆ, ಅಂದರೆ ನಿಮ್ಮ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ರ್ಯಾಕ್ ಥರ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ. ವಾಶ್ರೂಮ್ ಇಸ್ ಆಲ್ಸೋ ವೆರಿ ಕ್ಲೀನ್, ನೀಟ್ ಆ್ಯಂಡ್ ವೆರಿ ಸ್ಪೇಷಿಯಸ್ ಆ್ಯಕ್ಚುಲಿ. ಸೊ ದಿಸ್ ವಾಸ್ ಆರ್ ಆಲಯಂ ಕಾಟೇಜ್ ಸ್ಟೇ ರೂಮ್ ಟೂರ್. ಸೊ ಆಮೇಲೆ ಹೊರಗಡೆ ಹಾಗೆ ನೋಡೋ ಹಾಗಿದ್ರೆ ವೆರಿ ಗ್ರೀನರಿ, ಎಲ್ಲ ಪ್ಲಾಂಟ್ಸು, ಕ್ರೀಪರ್ಸ್ ಇದೆ. ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಸೊ ಯಾ, ಇಟ್ ವಾಸ್ ಅ ವೆರಿ ನೈಸ್ ಡೇ ಆ್ಯಕ್ಚುಲಿ. ಸೋ ಫಾರ್ ಸೋ ಗುಡ್. ನಾವು ಎಲ್ಲೆಲ್ಲಿ ಹೋದ್ವಿ, ಏನೇನು ಮಾಡಿದ್ರಿ, ಅದ್ರ ಬಗ್ಗೆ ನಾನು ಎಂಡ್ ಆಫ್ ದ ಡೇ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಪಿಕಾಕ್ಸ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಪಿಕಾಕ್ಸ್ ಇದೆ ಅಂತ. ತುಂಬಾ ಇದೆ. ಪೀಹೆನ್ಸು ಇದೆ, ಪಿಕಾಕ್ಸು ಇದೆ. ಆ್ಯಂಡ್ ನಾವು ಅದ್ರ ಮಧ್ಯದಲ್ಲೇ ಓಡಾಡ್ತಾ ಇದ್ದೀವಿ. ಅದಕ್ಕೆ ಹೆದರಿಕೆನೂ ಆಗ್ತಾ ಇಲ್ಲ. ನಮ್ಮ ಪಕ್ಕದಲ್ಲೇ ಓಡಾಡ್ತಾ ಇದೆ.
ಅಂದರೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ತುಂಬ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಬರ್ಡ್ಸ್ ಇದೆಯಂತೆ ಬಿಕಾಸ್ ಇಟ್ಸ್ ಅ ವೆರಿ ಅನ್ಡಿಸ್ಟರ್ಬ್ಡ್ ಎನ್ವೈರ್ಮೆಂಟ್ ಫಾರ್ ದೆಮ್ ಟು ಥ್ರೈವ್ ಇನ್. So all of the cows at the Isha Gaushala or Matumani are native breeds. All of these are desi cows. Okay. And the intent behind creating this Gaushala is to preserve our native breeds of India. Okay, so all of the cows here are all indigenous to India. Correct. And you guys produce milk products and milk as well, right, from your Gaushala? Yeah, but we don't sell any of it, nor do we milk our cows aggressively. Okay. Only whatever little is left over is used by volunteers and Right. shared among brahmacharis and volunteers. Okay. ಆಫ್ಟರ್ ಅ ವೆರಿ ಲಾಂಗ್ ಆ್ಯಂಡ್ ಟೈರಿಂಗ್ ಡೇ ನಾವು ವಾಪಸ್ ನಮ್ಮ ರೂಮ್ಗೆ ಬಂದಿದ್ದೀವಿ, ನಮ್ಮ ಕಾಟೇಜಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ಪ್ಲೇಸಸಲ್ಲಿ ಶೂಟ್ ಮಾಡೋ ಪರ್ಮಿಷನ್ ಇರಲಿಲ್ಲ, ಅಂದರೆ ದೇವಸ್ಥಾನದ ಒಳಗಡೆ ಅಥವಾ ದೇವಸ್ಥಾನ ಅಕ್ಕಪಕ್ಕ ಶೂಟ್ ಮಾಡೋ ಪರ್ಮಿಷನ್ ಇರಲಿಲ್ಲ. ಸೊ ಅದರ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಭೈರವಿ ದೇವಿ ಟೆಂಪಲ್ಗೆ ಹೋಗಿದ್ವಿ. ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಟೆಂಪಲ್ ಅದು. ಆ್ಯಂಡ್ ಅಲ್ಲಿ ಹೋಗಿ ಹೊರಗಡೆ ಬಂದಮೇಲೆ ಅದು ಬೇರೆನೇ ಎನರ್ಜಿ ನಮಗೆ ಫೀಲ್ ಆಗುತ್ತೆ. ಅದು ನೀವೇ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಭೈರವಿ ದೇವಿ ಟೆಂಪಲಲ್ಲಿ ಸ್ಪೆಷಾಲಿಟಿ ಏನು ನಾನು ನೋಡಿದೆ ಅಂದರೆ ಪ್ರೀಸ್ಟೆಸ್ ಇದ್ದರು, ಅಂದರೆ ಒಬ್ಬರು ವುಮೆನ್ ಪೂಜಾರಿ ಇದ್ದರು. ಸೊ ಅವ್ರು ಪೂಜೆ ಮಾಡಿ ಅವ್ರ ನೈವೇದ್ಯಕ್ಕಿಟ್ಟು, ಅಂದರೆ ಪ್ರಸಾದ ನಾವು ತೊಗೊಂಡು ಹೋಗಿರ್ತೀವಲ್ಲ, ಅಂದರೆ ಅರ್ಚನೆಗೆ ಅಂತ ಕೋಕೋನಟ್ ಅದೆಲ್ಲ ಪೂಜೆ ಮಾಡಿ ವಾಪಸ್ ಅವರೇ ಕೊಡ್ತಾರೆ. ಮಂಗಳಾರತಿನೂ ಅವರೇ ಮಾಡಿ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಅವರು ಮಂತ್ರನೂ ತುಂಬ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಮಂತ್ರ ಎಲ್ಲ. ಸೊ ತುಂಬಾ ಖುಷಿ ಆಯಿತು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಅದನ್ನೆಲ್ಲ ನೋಡಿ. ಆ್ಯಂಡ್ ಭೈರವಿ ದೇವಿ ಟೆಂಪಲ್ ಆದಮೇಲೆ ಧ್ಯಾನಲಿಂಗಕ್ಕೆ ಹೋದ್ವಿ. ಧ್ಯಾನಲಿಂಗದಲ್ಲಿ ನಾವು ಒಂದು 10 ನಿಮಿಷ ತುಂಬ ಫುಲ್ ಸೈಲೆನ್ಸ್ ಇರುತ್ತೆ, ಯಾರೂ ಮಾತಾಡೋ ಹಾಗಿಲ್ಲ. ಸೊ ನಾವು ಚಕ್ಲ ಮಕ್ಳ ಹಾಕ್ಕೊಂಡು ಕೂತ್ಕೊಂಡು ಕೈ ಈ ಥರ ಇಟ್ಕೊಂಡು ಮೆಡಿಟೇಷನ್ ಪೋಸಲ್ಲಿ ನಾವು ಕೂತ್ಕೊಬೇಕು ಒಂದು 10 ನಿಮಿಷ ಕಣ್ಮುಚ್ಕೊಂಡು. ದಟ್ ಎನರ್ಜಿ, ದಟ್ ವೈಬ್ ತುಂಬಾ ಡಿಫ್ರೆಂಟ್ ಇದೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ಯು ವಿಲ್ ಫೀಲ್ ಮೋರ್ ಎನರ್ಜೆಟಿಕ್. ಅಂದರೆ ನಾವು ಬೆಂಗಳೂರಿಂದ ನಾವು 4 ಗಂಟೆಗೆ 3:15 ಎದ್ದಿದ್ದು, ಆ್ಯಕ್ಚುಲಿ ಬೆಳಗ್ಗೆ 3:15 ಎದ್ದು ಇಲ್ಲಿ ಇವಾಗ ಆಲ್ಮೋಸ್ಟ್ 9 o'clock ಆಗ್ತಾ ಇದೆ. ಸೊ ಇಲ್ಲಿವರೆಗೂ ನಮ್ಮ ಫ್ಯೂಲ್ ರನ್ ಆಗಿದೆ ಅಂದರೆ ಇಮ್ಯಾಜಿನ್ ದ ಎನರ್ಜಿ. ನಾವು ಮಧ್ಯದಲ್ಲಿ ಒಂದು ಸ್ವಲ್ಪನೂ ನಾವು ಟಯರ್ಡ್ ಆಗಿಲ್ಲ. ತುಂಬಾ ನಡ್ಕೊಂಡು ಹೋದ್ವಿ, ಬಂದ್ವಿ. ವಿ ವರ್ ನಾಟ್ ಟಯರ್ಡ್ ಅಟ್ ಆಲ್. ಸೊ ಧ್ಯಾನಲಿಂಗದಲ್ಲಿ ಅದೊಂಥರ ಆರಾ, ಅದೊಂಥರ ಕಾಸ್ಮೋ ಎನರ್ಜಿ ಇತ್ತು. ಈ ಚಕ್ರಾಸ್ ಅಂತ ಏನು ಹೇಳ್ತೀವಲ್ಲ, ಆ ಚಕ್ರಾಸು ಫುಲ್ ಪವರ್ ಎನರ್ಜಿ ಇತ್ತು. ಚಕ್ರ ಫುಲ್ ರೀಚಾರ್ಜ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅದು ಅಂದರೆ ಲೈಕ್ ಸೈಂಟಿಫಿಕಲಿ ಅಥವಾ ಅವರು ಯಾವ ಥರ ಕರೀತಾರೆ ನನಗೆ ಗೊತ್ತಿಲ್ಲ ಅಷ್ಟು. ಬಟ್ ಫಾರ್ 1 day ಎಕ್ಸ್ಪೀರಿಯನ್ಸ್ ದಿಸ್ ವಾಸ್ ಅಮೇಝಿಂಗ್. ಆ್ಯಂಡ್ ನೋಡೋಣ, ನಾಳೆಗೆ ಇನ್ನೊಂದಷ್ಟು ಪ್ಲ್ಯಾನ್ಸ್ ಇದೆ ನಮಗೆ. ಸ್ಕೂಲ್ ಇಲ್ಲಿ ಒಂದು
ಟ್ರೈಬಲ್ಸ್ ಇದ್ದಾರೆ. ಸೊ ಈ ಸೊಸೈಟಿ ಆಮೇಲೆ ಈ ಕಮ್ಯುನಿಟಿನ ಬೆಳ್ಸೋಕ್ಕೆ ಅವರು ಟ್ರೈಬಲ್ಸ್ಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ ಮಕ್ಳಿಗೆಲ್ಲನೂ. ಫುಲ್ಲಿ ಸ್ಪಾನ್ಸರ್ಡ್ 90% ಮಕ್ಳಿಗೆ ಫುಲ್ಲಿ ಸ್ಪಾನ್ಸರ್ಡ್ ಎಜುಕೇಷನ್ ಕೊಡ್ತಾ ಇದ್ದಾರಂತೆ. ಸೊ ಆ ಸ್ಕೂಲ್ನ ವಿಸಿಟ್ ಮಾಡೋಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅಂದರೆ ಪರ್ಮಿಷನ್ ಕೊಟ್ಟು ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ದ ಮೇನ್ ಆ ಗೋಶಾಲೆಗೆ ವಿಸಿಟ್ ಮಾಡ್ತಾ ಇದೀವಿ ನಾಳೆ. ಆ್ಯಂಡ್ ಆದಿಯೋಗಿ ಸನ್ಲೈಟಲ್ಲಿ ನೋಡಿರಲಿಲ್ಲ ಆದಿಯೋಗಿನ. ಸೊ ನಾಳೆ ಹೋಗಿ ಅವಾಗ ನೋಡ್ತೀವಿ ಆದಿಯೋಗಿನ. ಆ್ಯಂಡ್ ಇಲ್ಲಿ ಇನ್ನೊಂದು ರೆಜುವಿನೇಷನ್ ಸೆಂಟರ್ ಅಂತ ಇದೆ. ಸೊ ನಮ್ಮ ನಾಡಿನ ಚೆಕ್ ಮಾಡಿ ಬಾಡಿಯಲ್ಲಿ ಕಫ ಪಿತ್ತ ಏನು ಜಾಸ್ತಿ ಇದೆ ಅಂತೆಲ್ಲ ಹೇಳಿ ನಮಗೆ ಥೆರಪಿ ಕೊಡ್ತಾರೆ. ಸೊ ಅಲ್ಲೂ ಹೋಗ್ತಾ ಇದ್ದೀವಿ. ನೋಡೋಣ, ಲಾಟ್ಸ್ ಆಫ್ ಥಿಂಗ್ಸ್ ಪ್ಲ್ಯಾನ್ಡ್. ಆ್ಯಕ್ಚುಲಿ ಇಲ್ಲಿ 1 ಡೇಗೆ ಬರಬೇಡಿ ದಯವಿಟ್ಟು, ಅಟ್ಲೀಸ್ಟ್ 2 ಡೇಸ್ ನೀವು ಬರಲೇಬೇಕು, ಇಲ್ಲಾಂದರೆ ಟೈಮ್ ಸಾಲಲ್ಲ. ಇಟ್ಸ್ ಅ ವೆರಿ ಬಿಗ್ ಪ್ಲೇಸ್, ತುಂಬ ಇದೆ ನೋಡೋಕೆ ಇಲ್ಲಿ. ಸೊ ಖಂಡಿತ ನೀವು ಕಮ್ ಫಾರ್ 2 ಡೇಸ್ ಇಫ್ ಯು ಕಮಿಂಗ್ ಟು ಈಶಾ. ನಾಳೆಗೆ ರೆಡಿಯಾಗಿ ಪ್ರಿಪೇರ್ ಆಗ್ತೀವಿ ವಿತ್ ಅ ಗುಡ್ ನೈಟ್ ಸ್ಲೀಪ್. ಡೆಫಿನೆಟ್ಲಿ ಒಳ್ಳೆ ನಿದ್ದೆ ಬರುತ್ತೆ. ಐ ಥಿಂಕ್ ವಿ ಹ್ಯಾವ್ ಕಂಪ್ಲೀಟೆಡ್ ಅರೌಂಡ್ 15,000 ಸ್ಟೆಪ್ಸ್ ಟುಡೇ ಆಲ್ಮೋಸ್ಟ್. ನಾನು ಚೆಕ್ ಮಾಡಿಲ್ಲ, ಬಟ್ ಐ ಆಮ್ ಪ್ರಿಟಿ ಶೋರ್ ವಿ ಹ್ಯಾವ್ ಕಂಪ್ಲೀಟೆಡ್ ಬಿಕಾಸ್ ಅಷ್ಟು ನಡೆದಿದ್ದೀವಿ, ಬೆಳಗಿಂದ ನಡೀತಾನೆ ಇದ್ದೀವಿ. ಸೊ ಎಸ್, ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಟೈಮ್, ಲಾಟ್ ಆಫ್ ಪೀಸ್. ಒಂದು ಇನ್ನರ್ ಗ್ರೋತ್ಗೆ ಇಲ್ಲಿ ಬರಬೇಕು ಅಂತ ಹೇಳ್ತಾರೆ. ಐ ಕ್ಯಾನ್ ಆಲ್ರೆಡಿ ಫೀಲ್ ಇಟ್ ಫಾರ್ 1 day ಇಟ್ ಸೆಲ್ಫ್. ಸೊ ಎಸ್, ಸಿ ಯು ಟುಮಾರೋ. ಗುಡ್ ನೈಟ್, ಬಾಯ್.